ನಮ್ಮ ಝೂಝನ್ನ ಎಲ್ಲೂ ಬಿಟ್ಟು ಹೋಗೋಕ್ಕೆ ನನಗೂ ಮನಸ್ಸಿಲ್ಲ, ಆದರೆ ಅನಿವಾರ್ಯ ಬಿಟ್ಟು ಹೋಗಲೇಬೇಕಾಗುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಅಷ್ಟೇ ತುಂಬಾ ಬೇಗ ಎದ್ದು ಝೂಝುಗೆ ಪೆಡಿಗ್ರಿ ಬಿಸ್ಕೆಟ್ ಎಲ್ಲ ಹಾಕ್ಬಿಟ್ಟು ಅವ್ನಿಗೊಂದು ಬಾಯ್ ಹೇಳಿ ನಾನು ಹೊರಟಿದ್ದೆ ಜ್ಞಾನ್ ಭಾರತಿ ಮೆಟ್ರೋ ಸ್ಟೇಷನ್ ಕಡೆ. ನಾನು ಒಳಗೆ ಎಂಟ್ರಿ ಆಗಿದ ತಕ್ಷಣ ಟಿಕೆಟ್ ತೊಗೊಂಡು ಹಂಗೆ ಬ್ಯಾಗ್ನ ಈ ಕಡೆ ಎಸ್ತ್ಬಿಟ್ಟು ಝುಯ್ ಅಂತ ಬಂದು ಅಲ್ಲೆಲ್ಲ ಒಳಗಡೆ ಎಲ್ಲ ಚೆಕ್ ಮಾಡಿದ್ರು. ನಾನು ಹಂಗೆ ಹೊರಗಡೆ ಬಂದು ಕಾಯಿನ್ನ ಪಿಂಚ್ ಮಾಡಿ ಒಳಗಡೆ ಎಂಟ್ರಿ ಆದೆ. ಮೆಟ್ರೋ ಸ್ಟೇಷನ್ ಒಳಗಡೆ ಮಾತ್ರ ತುಂಬಾ ಕೂಲಾಗಿತ್ತು, ಆದರೆ ಹೊರಗಡೆ ಮಾತ್ರ ಹೆವಿ ಬಿಸಿಲು. ಹಾಗೆ ಒಳಗೆ ಬಂದಿದ ತಕ್ಷಣ ಸೀಟೇ ಸಿಗಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡೇ ಬಂದೆ. ನಮ್ಮ BMTC ಬಸ್ಸಲ್ಲಿ ಮಾತ್ರ ರಶ್ಶು ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಮೆಟ್ರೋದಲ್ಲೂ ಕೂಡ ಹೆವಿ ರಶ್ ಆಗಿದೆ ಬರ್ತಾ ಬರ್ತಾ. ಹಾಗೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಆಲ್ರೆಡಿ ಹೊಸಕೋಟೆ ಬಸ್ ನಿಂತಿತ್ತು. ಸೊ ಹೋಗ್ಬಿಟ್ಟು ಬೇಗ ಹತ್ಕೊಂಡು ಹೇಗಿದ್ರು ನಮಗೆ ಬಸ್ ಫ್ರೀ ಇರೋದ್ರಿಂದ ಬಸ್ಸಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಸ್ಸಲ್ಲೇ ಹೊರಟೆ. ಬಸ್ ಇಳ್ದಿದ ತಕ್ಷಣ ಹೆವಿ ಬಿಸಿಲು, ಅಲ್ಲೇ ಒಂದು ಎಳ್ನೀರು ಕಾಣಿಸ್ತು. ಸೊ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಕುಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡು ನಾನೇ ಡ್ರಾಪ್ ಹಾಕೊಡ್ತೀನಿ ಬಾ ಅಂತ ಹೇಳಿದ್ಲು. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳೇ ಡ್ರಾಪ್ ಹಾಕೊಟ್ಲು. ಬಂದೆ. ಅಕ್ಕನು ಇವಾಗ ಶಾಪ್ ಓಪನ್ ಮಾಡ್ತಾ ಇದ್ರು. ಸೊ ನಾನು ಬಂದ್ಬಿಟ್ಟು ಒಳಗಡೆ ಒಂದೆರಡು ವೀಡಿಯೋಸ್ನ ಮಾಡಿಕೊಂಡೆ. ಅಷ್ಟರಲ್ಲಿ ಅಕ್ಕ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ, ಕಸ ಮತ್ತೆನೆಲ್ಲ ಏನೋ ಒರೆಸ್ಕೊಂಡಿಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಅಂತಂದರು. ಸರಿ ಆಯಿತು ಅಂತ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೈಲ್ ಹಾರ್ಟ್ನ ಮುಗಿಸ್ಕೊಬಿಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನೈಲ್ ಹಾರ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಹಂಗೆ ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಯಾರಿ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಸ್ಯಾರಿ ಬಗ್ಗೆ ಅಂತೂ ಮಾತಾಡೋಂಗೆ ಇರಲಿಲ್ಲ. ಹಾಗೆ ಕಣ್ಣಿಗೆ ಲೆನ್ಸ್ ಹಾಕಬೇಕಾದ್ರೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು. ಪಾಪ ಅವರು ಏನಾಯಿತು ಅಂತ ಕೇಳ್ತಾ ಇದ್ರು. ಸೊ ಈ ಥರ ಲುಕ್ನ ಕ್ರಿಯೇಟ್ ಮಾಡಿದರು. ಶೂಟ್ ಬೇರೆ ನಡೀತಾ ಇತ್ತು. ನನಗೆ ಮನೆಗೆ ಹೋಗೋದೇ ಒಂದು ಟೆನ್ಷನ್ ಆಗೋಗಿತ್ತು. ಸೊ ಈ ಥರ ಲುಕ್ ಈ ಥರ ಇತ್ತು. ನನಗೆ ಓಲ್ಡ್ ಥರ ನನಗೆ ತುಂಬಾ ಇಷ್ಟ ಆಯಿತು. ನಾನಂತೂ ಹಳೆಯ ಕಾಲದವಳ ಥರ ಕಾಣಿಸ್ತಾ ಇದ್ದೆ. ನನಗಂತೂ ತುಂಬಾ ಇಷ್ಟ ಆಗೋಯಿತು. ಮತ್ತು ಹಂಗೆ ಹೊರಗಡೆ ಪಾರ್ಕಲ್ಲಿ ಒಂದೆರಡು ಶೂಟ್ ಮಾಡ್ಸೋಣ ಅಂತೇಳ್ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋದರು. ತುಂಬಾ ಚೆನ್ನಾಗಿತ್ತು ಮಾತ್ರ ಶೂಟು. ಈವ್ನಿಂಗ್ ಬಂದಿದ್ವಲ್ಲ, ಫೋಟೋ ಮತ್ತು ವಿಡಿಯೋಸು ತುಂಬಾ ಚೆನ್ನಾಗಿ ಬಂತು. ಹಂಗೇನೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಒಂದು ಮಸಾಲೆ ಪುರಿ ತಿನ್ಕೊಂಡು ಮೇಕಪ್ನೆಲ್ಲ ರಿಮೂವ್ ಮಾಡಿ ನಾನು ವಾಪಸ್ಸು ಮನೆ ಕಡೆ ಹೊರಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.